ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಐಎಎಸ್ ಅಧಿಕಾರಿಗೆ ಸಿಐಡಿ ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಐಎಎಸ್ ಜ್ಞಾನೇಂದ್ರ ಕುಮಾರ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಇತರೆ ಕೆಲ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಶಿವಶಂಕರಪ್ಪ ಜೊತೆಯಲ್ಲಿ ಕೆಲಸ ಮಾಡಿದ್ದವರು ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಶಿವಶಂಕರಪ್ಪ ಇವ್ರ ಜೊತೆ ಕೆಲಸ ಮಾಡಿದ್ರಲ್ಲ ಕೆಲವು ಐಎಎಸ್ ಅಧಿಕಾರಿಗಳು, ಬಹುಶಃ ಶಿವಶಂಕರಪ್ಪ ಭ್ರಷ್ಟ ಅಂತ ಹೇಳಿ ತಿಳಿದ ನಂತರ ಇವ್ರ ಜೊತೆ ಕೆಲಸ ಮಾಡಿದವರು ಕೂಡ ಭ್ರಷ್ಟರು ಅನ್ನುವಂತ ಆಲೋಚನೆ, ಏನಾದರೂ ಇವ್ರ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ಸಂಬಂಧ ಇದೆಯಾ ಅನ್ನುವಂತ ಅನುಮಾನದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಈಗ ಶಿವಶಂಕರಪ್ಪ ಅವರ ಸಂಪರ್ಕದಲ್ಲಿ ಇದ್ದಂತ ಕೆಲವು ಹಿರಿಯ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಇನ್ನು ಕೆಲವರು, ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ಯಾರ್ಯಾರಿಗೆ ಶಿವಶಂಕರಪ್ಪ ಅವರ ಸಂಪರ್ಕದಲ್ಲಿ ಇದ್ದವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಎಷ್ಟು ಗಂಟೆಗೆ ಹಾಜರಾಗ್ತಾರೆ, ಏನೇನು ಅನುಮಾನಗಳಿದ್ದಾವೆ, ಇಲ್ಲಿವರೆಗೂ ಏನೇನು ತಿಳಿದು ಬಂದಿದೆ? ಅಭಿಷೇಕ್. ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಇಂದು ಬೆಳಗ್ಗೆ 11 ಗಂಟೆಯ ಸಂದರ್ಭದಲ್ಲಿ ಸಿಐಡಿ ಕಚೇರಿಗೆ ಅವರು ಹಾಜರಾಗಬೇಕಾಗುತ್ತೆ. ಶಿವಶಂಕರಪ್ಪ ಸಾಹುಕಾರ ಆಗಿರಬಹುದು, ಜ್ಞಾನೇಂದ್ರ ಕುಮಾರ್ ಆಗಿರಬಹುದು, ಅದನ್ನ ಹೊರತುಪಡಿಸಿ 11 ಜನ ಸದಸ್ಯರೇನಿದ್ದಾರೆ ಅವರಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಇವು ಇಮಿಡಿಯೇಟ್ ಆಗಿ ನೀವು ಬಂದು ಇಲ್ಲಿ ನಾವು ಕೇಳುವಂತಹ ಒಂದಷ್ಟು ವಿಚಾರಣೆಗಳೇನಿದೆ, ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಈಗ ಸದ್ಯ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ ಅವರಿಗೆ ಇಡಿ ಅಧಿಕಾರಿಗಳು ಕೂಡ ಇಂದಿನ ದಿನವೇ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಎರಡನೇ ನೋಟಿಸ್ ಕೊಟ್ಟಿರುವಂತದ್ದು. ಸಿಐಡಿಯಿಂದ ಮೊದಲನೇ ನೋಟಿಸ್ ಅಂತಾನೆ ಹೇಳ್ಬೋದಾಗಿದೆ. ಈಗ ಪೊಲೀಸ್ ಇದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಬ್ಸ್ಕ್ಯಾಂಡಿಂಗ್ ಅಂದ್ರೆ ಪರಾರಿ ಸ್ಥಿತಿಯಲ್ಲಿರುವಂತಹ ಜ್ಞಾನೇಂದ್ರ ಕುಮಾರ್ ಬರುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಶಿವಶಂಕರಪ್ಪ ಸಾಹುಕಾರ್ ಬರಬಹುದು ಮತ್ತು ಸದಸ್ಯರು ಅಂದ್ರೆ ಉಳಿದಂತಹ ಸದಸ್ಯರೇನಿದ್ದಾರೆ ಅವರನ್ನು ಕೂಡ ಇಲ್ಲಿ ಇಂದು ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಥವಾ ಇಂದು ಬರೋದಕ್ಕೆ ಸಕಾರಣವನ್ನ ನೀಡಿ ನೋಟಿಸ್ ಅನ್ನ ಅಂದ್ರೆ ವಿಚಾರಣೆಯನ್ನ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ಶಿವಶಂಕರಪ್ಪ ಸಾಹುಕಾರ್ ಅವರದ್ದು. ಹೀಗಾಗಿ ಇಂದು 11 ಗಂಟೆಯ ಬಳಿಕ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗಾಗಲೇ ಮೊನ್ನೆ ಎಷ್ಟೇ ದಾಳಿ ನಡೆದಂತಹ ಸಂದರ್ಭದಲ್ಲಿ ಮದರ್ ಡಿವೈಸ್ ಅಂತ ಏನು ಹೇಳಲಾಗುತ್ತೆ ಅದೇ ಒಂದು ಇಲ್ಲ, ಡಿವಿಆರ್ ಏನಿದೆ ಅದೇ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಹಗರಣವನ್ನ ಮುಚ್ಚಿಡುವಂತಹ ಒಂದು ಪ್ರಯತ್ನ ಮತ್ತು ಸಾಕ್ಷಿ ನಾಶಗಳನ್ನು ಮಾಡುವಂತಹ ಪ್ರಯತ್ನಗಳು ನಡೆದಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದೆಲ್ಲದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಆ 11 ಜನ ಸದಸ್ಯರು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ ಅವರು ಇದರ ಬಗ್ಗೆ ಸ್ಪಷ್ಟನೆ ನೀಡುವಂತಹ ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.